Hello guys, welcome back to our channel. ಇವತ್ತೊಂದು ಕುಕಿಂಗ್ ವಿಡಿಯೋ ಜೊತೆ ನಾನು ಇದೀನಿ ನಿಮ್ಮ ಜೊತೆ ನನ್ನ ಚಾನೆಲ್ನಲ್ಲಿ. ಇವತ್ತು ನಾವು ಡಿಮಾರ್ಟ್ಗೆ ಹೋಗಿದ್ರಿ. ಅಲ್ಲಿ ನಮಗೆ ಇದೊಂದು ಸಿಕ್ತು, ಕೊರಿಯನ್ ರಾಮನ್ ಅಂದ್ಬಿಟ್ಟು ಸ್ಕ್ವಿಡ್ ಗೇಮ್ ಅಂತಾರೆ. ಸ್ಕ್ವಿಡ್ ಗೇಮ್ ಅದು. ಸೊ ಇದು 40 ರೂಪೀಸ್ ಪ್ಯಾಕೆಟು. ನಾನು ಅನ್ಸೋಬೇಕಾದ್ರೆ ಒಬ್ಬರು ಆರಾಮಾಗಿ ಫುಲ್ಲಾಗಿ ತಿನ್ಬೋದು. ನಾನು ರಾಮನ್ ಅನ್ನೋದೆಲ್ಲೋ ಕೇಳಿದ್ದೀನಿ, ಈ ಥರ ನೂಡಲ್ಸು ರೈಸು ಅದೇನೇನೋ ಮಿಕ್ಸ್ ಅಂತ. ಇದು ನಮಗೆ ಮ್ಯಾಗಿ ಥರನೇ ಬರುತ್ತೆ. ಸೊ ನನಗೆ ಗೊತ್ತಿಲ್ಲ, ನಾನು ಇದೇ ಟ್ರೈ ಮಾಡ್ತಾ ಇರೋದು. ಸೊ ಸೇಮ್ ಸ್ಟೆಪ್ಸೇ, ನೀರು ಹಾಕಬೇಕು, ಬಿಸಿ ಮಾಡೋಕೆ ನೀರು ಇಟ್ಟಿದ್ದೀನಿ, ಬಿಸಿ ಆಗಬೇಕು, ಇದು ಹಾಕಬೇಕು, ಮತ್ತು ಮ್ಯಾಗಿ ಮಸಾಲ ಥರ ಪೌಡ್ರ್ ಏನೋ ಕೊಟ್ಟಿರ್ತಾರೆ, ಅದು ಹಾಕಿ ಮಿಕ್ಸ್ ಮಾಡಬೇಕು. ನೋಡೋಣ ಹೇಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು. ಸೊ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ ಕೇಸ್ ಚೆನ್ನಾಗಿತ್ತು ಅಂದರೆ ನಾನು ನಿಮಗೆ ಹೇಳ್ತೀನಿ ಚೆನ್ನಾಗಿದೆಯೋ ಚೆನ್ನಾಗಿಲ್ಲ ಅಂತ. ಅದ್ರ ಮೇಲೆ ನೀವು ಹೋಗಿ ಡಿಮಾರ್ಟಲ್ಲಿ ಪರ್ಚೇಸ್ ಮಾಡ್ಬೋದು. ಇದು ಆ್ಯಕ್ಚುಲಿ 60 ರೂಪೀಸ್ ಇರೋದು ಪ್ಯಾಕೆಟ್ ಮೇಲೆ, ನಮಗೆ 40 ರೂಪೀಸ್ಗೆ ಡಿಮಾರ್ಟಲ್ಲಿ ಕೊಡ್ತಿದ್ದಾರೆ. ಸೊ ಬೇರೆ ಏನು ಎಕ್ಸ್ಟ್ರಾ ಸ್ಪೆಷಲ್ ಅಂತ ಏನಿಲ್ಲ, ಇದಿದೆ. ಸೊ ಟ್ರೈ ಮಾಡೋಣ, ನೋಡ್ತೀವಿ ಸ್ಟೆಪ್ ಬೈ ಸ್ಟೆಪ್. ಇದು ಹಾಕ್ಬೇಕಾದ್ರೆ ಮತ್ತೆ ಸಿಗೋಣ. ನಾನು ಪ್ಯಾಕೆಟ್ ಓಪನ್ ಮಾಡಿದ್ಮೇಲೆ ಇದು ಯೂಶಲಿ ಮ್ಯಾಗಿದು, ಬೇರೆ ಏನೂ ಇಲ್ಲ, ಸೇಮ್ ಮ್ಯಾಗಿ ಹೆಂಗಿರುತ್ತೆ ಹಂಗೆ. ನಾನು ಇದನ್ನು ಹಾಕ್ತೀನಿ ಇವಾಗ ನೀರೊಳಗಡೆ ಬೇಯಲಿ ಅಂದ್ಬಿಟ್ಟು. ಜೊತೆ ನನಗೆ 2 ಪ್ಯಾಕೆಟ್ ಬಂದಿದೆ. ಒಂದು ವೆಜ್ಜೀಸ್ ಅಂತ ಇದೆ, ಮೇ ಬಿ ವೆಜಿಟೇಬಲ್ಸ್ ಇರ್ಬೋದೇನೋ ಇದಕ್ಕೆ ಬೇಕಾಗಿರೋದು. ಇನ್ನೊಂದು ಅದಕ್ಕೆ ಸೀಸನಿಂಗ್ ಅಂತ ಕೊಟ್ಟು, ಕಿಮ್ಚಿ ಸೀಸನಿಂಗ್ ಅಂತ ಕೊಟ್ಟಿದ್ದಾರೆ. ಇದು ಮಸಾಲ ಪ್ಯಾಕೆಟ್ ಅನ್ಕೋತೀನಿ. ಇವ್ರು ನನಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರೋ ಪ್ರಕಾರ ಇದು ಹಾಕಿ ಇದ್ರ ಜೊತೆ ಇದನ್ನು ಹಾಕಬೇಕು ಅಂತ ಹೇಳಿದ್ದಾರೆ ಬೇಯೋಕ್ಕೆ. ಆಮೇಲೆ 5 ಮಿನಿಟ್ಸು ಕುಕ್ ಮಾಡಬೇಕಂತ. ಇದು 2 ಮಿನಿಟ್ಸ್ ಅಲ್ಲ, 5 ಮಿನಿಟ್ಸ್ ಮ್ಯಾಗಿ ಥರ ಇದು. ಆಮೇಲೆ ಇದು ಕಿಮ್ಚಿ ಸೀಸನಿಂಗ್ ಹಾಕ್ಬಿಟ್ಟು, ಯಾವುದು 2 ಮಿನಿಟ್ಸ್ ಅಲ್ಲಿ ಆಗಲ್ಲ, 2 ಮಿನಿಟ್ಸ್ ಮ್ಯಾಗಿ ಅಂತ ಬರುತ್ತಲ್ಲ, ಸೊ ಹಂಗೆ ಅನ್ನೋದು. ಇದಕ್ಕೆ ಟೈಮಿಂಗ್ ಅಂತ ಏನು ಕೊಟ್ಟಿಲ್ಲ, ಇದು ನಾನು ಹೆಸರಿಡ್ತಾ ಇದ್ದೀನಿ 5 ಮಿನಿಟ್ಸ್ ಮ್ಯಾಗಿ ಇದು. ಸರಿ, ಅದು ಪ್ಯಾಕೆಟನ್ನು ಓಪನ್ ಮಾಡಿಬಿಡು. ಅದನ್ನು ಪ್ಯಾಕೆಟ್ ನಾನು ಆ್ಯಕ್ಚುಲಿ ಇಬ್ಬರಿಗೆ ಮಾಡ್ಕೊಳ್ಳೋಣ ಅಂತ 2 ಪ್ಯಾಕೆಟ್ ತಗೋತಾ ಇದ್ದೀನಿ. ಪ್ರಕಾರ ಒಂದೇ ಸಾಲುತ್ತೇನೋ ನನಗೆ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ಅದಕ್ಕೆ ಒಬ್ಬೊಬ್ರಿಗೆ ಒಂದೊಂದು ಪ್ಯಾಕೆಟ್. ಹೊಟ್ಟೆ ಬೇರೆ ಹಸಿತೈತೆ, ನೈಟ್ ಆಗೈತೆ, ತುಂಬಾ ಲೇಟ್ ಐತೆ ಪ್ಯಾಕೆಟ್. ಸ್ವಲ್ಪ ಇಡೋಕ್ಕಿದೆ ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆ ಅಂತ ಅನ್ಕೋತೀನಿ ನಾನು. ಇದು ನೋಡೋಕೆ ದಪ್ಪ ಇದೆ ನೋಡಿ, ನಾರ್ಮಲ್ ಮ್ಯಾಗಿ ಥರಲ್ಲ, ಸ್ವಲ್ಪ ದಪ್ಪ ಇದೆ ಇದು. ಇಲ್ಲ ಸ್ವಲ್ಪ ದಪ್ಪ ಇದೆ. ಹೌದು ಹೌದು, ಜಾಸ್ತಿ ಸ್ವಲ್ಪ ದಪ್ಪ ಇದೆ. ಇವಾಗ ಹಾಕೋದಾದ್ರೆ ಹಾಕೋ. ಎಸ್, ಬಾಯ್ಲ್ ಆಗಿದೆ. ತಿನ್ನಕ್ಕೂ ಒಂಥರ ಅದ್ರ ಥರ ಇಲ್ಲ ಫೀಲ್. ಮ್ಯಾಗಿ ಎಷ್ಟು ಕೆಟ್ಟಿದೆ ಬಿಡು, ಹಂಗೆ ಹಾಕೋ. ಬ್ರೇಕ್ ಮಾಡೋದೇ ಕಷ್ಟ ಇದೆ ಅಲ್ಲ. ನಮ್ಮ ಮ್ಯಾಗಿ ಥರ ಹಾಕೋಣ ಅಂತ ಅನ್ಕೊಂಡೆ, ಗೊತ್ತಿಲ್ಲ ಇದು ಹೆಂಗೆ ಹಾಕೋದು ಅಂತ. ಹಂಗೆ ಹಾಕ್ತಾರ, ಹಂಗೆ ಹಾಕಿದ್ರೆ ನಿನ್ಗೆ ಉದ್ದಕ್ಕೆ ಹಂಗೆ ತಿನ್ನಕ್ ಚೆನ್ನಾಗಿರುತ್ತೆ. ಹಿಂಗ್ ಹಾಕಿದ್ರೆ ನಿನ್ಗೆ ಚಿಕ್ಕ ಚಿಕ್ಕ ಶಾರ್ಟ್ ತರ ಬರುತ್ತೆ ಮ್ಯಾಗಿ ಪೀಸ್ ಅಷ್ಟೇ. ಮ್ಯಾಗಿಯಲ್ಲಿ ನಾನು ಹಿಂಗೆ ಮಾಡ್ಕೊಳೋದು, ಅದಕ್ಕೆ ಹಿಂಗೆ ಹಾಕ್ತೀನಿ. ಪೀಸ್ ಆಗಿಲ್ಲ. ಇದ್ರ ಜೊತೆ ವೆಜ್ಜೀಸ್ ಹಾಕ್ಬೇಕು. ಹಾಕ್ಬಿಡು, ಅದನ್ನ ಕ್ಲೀನಾಗಿ ನೀರಿಗೆ ಹಾಕು. ವೆಜ್ಜೀಸ್ ಏನಿದೆ ಗೊತ್ತಿಲ್ಲ, ಹಾಕು ಗೊತ್ತಾಗುತ್ತೆ. ಪ್ರಿಸರ್ವ್ ಮಾಡಿರೋ ವೆಜ್ಜೀಸ್ ಗೈಸ್, ಇದು ಟ್ರೈ ಮಾಡಿ. ಎಲ್ಲ ಸೊಪ್ಪು ಸದೆ ಕ್ಯಾರೆಟ್ ಏನೇನೋ ಇದೆ ಗೈಸ್, ನಾವಿದು ಟ್ರೈ ಮಾಡಿ ನಿಮ್ಗೆ ತೋರ್ಸೋಣ ಅಂತ ಅಷ್ಟೇ ತಗೊಂಬಂದಿದ್ದು. ಇಲ್ಲ ನಾವ್ ಇದೆಲ್ಲ ಟ್ರೈ ಮಾಡಲ್ಲ, ಭಯ ನಮ್ಗೆ. ಯೂಶಲಿ ಇಂಥ ಡಿಶಸ್ ಏನೇನೋ ಆಯ್ತಲ್ಲ, ಕಿಮ್ಚಿ ಅದು ಭಯ. ಯೂಶಲಿ ಚೈನೀಸ್ ಹೋಟೆಲ್ಗಳೆಲ್ಲ ಅಲ್ಲಿ ಹೋಗಿ ನಾವು ಈ ಥರದ್ದೆಲ್ಲ ಡಿಶಸ್ನ ಆರ್ಡರ್ ಮಾಡಿ ತಿಂತೀರಿ. ಸೊ ಆ ಥರ ಡಿಶ್ಶು ನನಗೆ ಇಲ್ಲಿ ಡಿಮಾರ್ಟಲ್ಲಿ ಸಿಗ್ತಿದೆ ಅಂದಾಗ ಅದು ಹಿಂಗೆ ನಾವು ಮನೇಲಿ ಮಾಡ್ಕೋಬೋದು ಅಂತ ಒಂದ್ಸಲ ಟ್ರೈ ಮಾಡ್ಬೇಕು ನಾನು. ಅದಕ್ಕೆ ಮತ್ತು ಇದ್ರ ಜೊತೆ ನೀವು ಚಿಕನ್ನು ಇಲ್ಲ ವೆಜ್ಜು, ಮಶ್ರೂಮು, ಕಾರ್ನು ಏನು ಬೇಕೋ ಹಾಕ್ಕೋಬೋದಂತೆ. ಸೊ ಅದು ನಿಮ್ಗೆ ಬಿಟ್ಟಿದ್ದು. ನಾನು ನಿಮಗೆ ಈ ಟೇಸ್ಟ್ ಹೆಂಗಿದೆ ಅಂತ ನಾನು ಹೇಳ್ತೀನಿ. ಚೆನ್ನಾಗಿದ್ದರೆ ನೀವು ಒಂದ್ಸತಿ ಡಿಮಾರ್ಟ್ಗೆ ಹೋಗಿ ಈ ಥರದನ್ನು ತೊಗೊಂಡು ಇದ್ರ ಜೊತೆ ಚಿಕನ್ನು ಇಲ್ಲ ನಿಮ್ಮ ಫೇವ್ರೆಟ್ ಏನಿದೆ ಮಶ್ರೂಮು ಅಂತ ಹಾಕ್ಕೊಂಡು ಟ್ರೈ ಮಾಡಿ. ನನಗೆ ಇನ್ ಕೇಸ್ ಇದು ಇಷ್ಟ ಆಯ್ತು ಅಂದರೆ ನಾನು ನೆಕ್ಸ್ಟ್ ಪಕ್ಕ ಚಿಕನ್ ಟ್ರೈ ಮಾಡ್ತೀನಿ. ಕೊರಿಯನ್ ಫೈರಿ ಹಾಟ್ ಸ್ಟೈಲ್, ಕೊರಿಯನ್ ಫೈರಿ ಹಾಟ್ ಇದು.
ವೆರಿ ಹಾಟ್ ಅಂತೆ, ಫುಲ್ ಹಾಟ್ ಆಗಿರುತ್ತೆ. ಅದನ್ನ ಜೊತೆಗೆ ತಂದು ಟ್ರೈ ಮಾಡೋಣ ಅಂತ ಇದೆಲ್ಲ ಯೂಟ್ಯೂಬ್ಗೆ ಅಂತಾನೆ ತಂದಿರೋದು. ತುಂಬಾ ಜನ ಕೊರಿಯನ್ ಬಾರ್ಬಿಕ್ಯೂ ಇದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹೆಂಗ್ ಮಾಡೋದು ಅಂತ. ನಾವು ಇದು ನೋಡಿ, ಇದು ಎಪ್ಪಿದು, ಇದು ವೆರಿ ಹಾಟ್, ಇದು ಮ್ಯಾಗಿ ಅವರೇ ಬಿಟ್ಟಿರೋದು ಕೊರಿಯನ್ BBQ ಅಂತ. ನಾವು ಯಾಕೆ ಇದನ್ನ ತಂದಿರೋದಂದ್ರೆ ನಮಗೆ ಹಳೆ ಕಮೆಂಟ್ ಅಲ್ಲಿ ಹೇಳಿದ್ದಾರೆ ಒಬ್ರು ಸ್ಪೈಸಿಯಾಗಿ ಟ್ರೈ ಮಾಡಿ, ಸ್ಪೈಸಿ ಮ್ಯಾಗಿನ ಟ್ರೈ ಮಾಡಿ ಅಂತ. ಅದಕ್ಕೋಸ್ಕರ ತರಿಸಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀರಿ. ಸಾಲ್ಟ್ ಏನು ಎಕ್ಸ್ಟ್ರಾ ಏನು ಬೇಡವಂತ? ಅರೆ ನಾನು ಹಾಕ್ತೀನಲ್ಲ. ಈ ಖಾರ ಜಾಸ್ತಿ ಆದ್ರೆ ಏನ್ ಮಾಡೋದು? ಏನು ಇದೇನು ಖಾರ ಇಲ್ಲ, ಇದೇನು ಎಲ್ಲಿ ಮಾಡಿದೆ? ವೆಜ್ ಮೀಲ್ಸ್. ಸ್ಪೈಸಿ ಅಂದ್ರೆ ಅವರೇ ಹಾಕಿರ್ತಾರೆ ಖಾರ, ಮೆಣಸಿನ್ಕಾಯಿ ಎಲ್ಲ ಖಾರ ಇರುತ್ತೆ, ಮಸಾಲ ಖಾರ ಇರುತ್ತೆ. ನೋಡಿ ಗೈಸ್, ವೆಜ್ ಸೂಪ್ ತರ ಎಲ್ಲ ನೋಡಕ್ಕೆ. ನೀರ್ ಕರೆಕ್ಟ್ ಆಗಿ ಹಾಕಿದ್ಯಾ? ಈ ಚೊಂಬಷ್ಟು ಅವ್ರು ಹಂಗೆ ಹೇಳಿದಾರ. 3 ಗ್ಲಾಸ್ ಹಾಕ್ಬೇಕಂತೆ. ಸರಿ ಅದ್ ಕೊಡು, ನೀರ್ ಕುಡಿಯಕ್ ನನ್ಗೆ. ಒಂದ್ ದಿವಸ ಸೂಪ್ ಮಾಡೋದು ತೋರಿಸ್ತೀನಿ ಗೈಸ್, ಮೆಂಚೋ ಸೂಪ್ ಹೆಂಗ್ ಮಾಡೋದು ಅಂತ. ನಮ್ಮನೆ ಶೆಫ್ ನಾನು. ನಿಮ್ಗೆ ಬೇಕು ಅಂದ್ರೆ ಹೇಳಿ, ಡಿಫ್ರೆಂಟ್ ವೆರೈಟಿ ಡಿಶಸ್ ಮಾಡಿ ವಿಡಿಯೋ ಮಾಡಾಕ್ತೇನೆ. ನಿಮ್ಗೆ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿದ್ರೆ ಮಾತ್ರ, ಸುಮ್ಮನೆ ಮಾಡಲ್ಲ ನಾನು. ಇದು ಸುಮ್ನೆ ಮಾಡ್ತಾರೆ. ಇದು ನಾನು ಟೇಸ್ಟ್ ನೋಡ್ಬೇಕಿತ್ತು, ಹಂಗೆ ನಿಮ್ಗೂ ತೋರಿಸ್ಬೇಕಿತ್ತು, ಅದಕ್ಕೋಸ್ಕರ. ಚೆನ್ನಾಗಿತ್ತು. ಬೇಡ ಅಂದ್ರೂ ಬಿಟ್ಟಿಲ್ಲ, ನೀವು ಟ್ರೈ ಮಾಡ್ಬೇಕು ವಿಡಿಯೋ ಹಾಕ್ಬೇಕು ಅಂತ ತಗೊಂಡ್ಬಂದಿದ್ದೇನೆ. ಎಷ್ಟು ದಪ್ಪ ಇದೆ ಗೊತ್ತಾ ಇದು ನೂಡಲ್ಸ್, ತುಂಬಾನೇ ದಪ್ಪ ಇದೆ. ಚಿಮ್ಕಿ ಸೀಸನಿಂಗ್ ನೆಕ್ಸ್ಟ್. ಚಿಮ್ಕಿನ ಕಿಮ್ಚಿನ ಕಿಮ್ಚಿ ಏನೇನೋ ಐತೆ ಹೆಸರು, ಅದು ಅವ್ರ ಲ್ಯಾಂಗ್ವೇಜ್ ಎಲ್ಲ ಐತೆ. ಯಪ್ಪ ಇದೆ ಖಾರ ಇದ್ದಂಗ ಐತಲ್ಲೋ, ನೋಡಕ್ಕೆ ಖಾರ ಪುಡಿ ತರ ಐತೆ. ಬಾಯಲ್ಲಿ ನೀರ್ ಬರ್ತೈತೆ. ಒಂದ್ ರೌಂಡ್ ಕಲ್ಸ್ಬಿಡ್ತೀನಿ ಗೈಸ್. ಬೇಡ, ಎಲ್ಲ ಹಾಕ್ಬಿಡು ಒಂದೇ ಸರಿ. ನೂಡಲ್ಸ್ ಏನೋ ಅಷ್ಟು ದಪ್ಪ ಇದೆ, ಹುಳಗಳಿದ್ದಂಗ ಐತಲ್ಲೋ. ಇನ್ನೊಂದು ಪ್ಯಾಕೆಟ್. ಆಕ್ಚುಲಿ ನೀನು ಚೈನೀಸ್ ಹೋಟ್ಲಿಗೆ ಹೋದೆ, ರಾಮನ್ ಕೇಳಿದ್ರೆ ಹಿಂಗೆ ಕೊಡ್ತಾರೆ, ಫುಲ್ ರೆಡ್ ಆಗಿ. ರಾಮನ್ ಅಂತ ಐತಾ? ಐತೆ. ಒಂದ್ಸತಿ ನೆನಪಿಲ್ಲ, ಕೈ ಅಡ್ಡ ಇಕ್ಬಿಡ, ನಾನು ಹೆಂಗಿಟ್ರು. ಒಂದ್ಸತಿ ನೆನಪಿಲ್ವಾ, ನಾವು ಒಂದ್ಸತಿ ಚೈನೀಸ್ ಹೋಟ್ಲಿಗೆ ಹೋಗಿ ತಗೊಂಡಿದ್ದೆ, ನೂಡಲ್ಸ್ ತರ ಕೊಟ್ಟಿದ್ರು, ನಿಮ್ಗೆ ಸೂಪ್ ತರ ಇತ್ತು, ಬೇಡ ಹಂಗೆ ಅಂದಲ್ಲ. ಏನೋ ಗೊತ್ತು, ನಮ್ಮ ಹತ್ರ ಚೆನ್ನಾಗಿಲ್ಲ ಅಂದ್ರೆ ಅದನ್ನೇ ಚೆನ್ನಾಗಿತ್ತು, ನೀನ್ ಬೇಡ ಅಂದಿದ್ದು. ನನ್ಗೆ ಗೊತ್ತು, ಖಾರದ ಪುಡಿ ನೋಡಿದ್ರೆ ಭಯ ಆಗ್ತೈತಿ. ಖಾರದ ಪುಡಿನ ಏನದು ತಿನ್ನೋದ? ಇನ್ನೂ ಬೆಂದಿರಲ್ಲ, ಸ್ವಲ್ಪ ಹೀರ್ಕೊಂಡು. ನೋಡೋಣ ಗೈಸ್, ಇವತ್ತು ಏನದು ರಾಮನ್. ನನಗಿದು ನೋಡಿದ್ರೆ ಏನ್ ನೆನಪಾಗೋದು ಗೊತ್ತಾ? ಏನು? ನನ್ನ ಸ್ಕೂಲ್ ಟೈಮಲ್ಲಿ ಒಬ್ರು ಮ್ಯಾಗಿ ತರ್ತಾ ಇದ್ದ ಅವ್ರ ಮನೇಲಿ, ರೆಡ್ ಆಗಿ ತರ್ತದ. ನಾವೆಲ್ಲ ಮ್ಯಾಗಿ ಮಾಡೋದು ಎಲ್ಲ ಕಲರ್. ಇಪ್ಪಿ ಇದೆಲ್ಲ ಮಾಡಿ, ಅವಾಗೆಲ್ಲ ಇಪ್ಪಿ ಇರ್ಲಿಲ್ಲ. ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಹೇಳಿದ್ದು, ಅವ್ರು ತರ್ತಾ ಇದ್ದ, ಅದು ಮನೇಲಿ ಮಾಡಿದಂತ ಹೋಮ್ ಮೇಡ್ ಅಂತ ಹೇಳ್ತಾ ಇದ್ದ. ಎಲ್ಲರೂ ಮ್ಯಾಗಿ ತಂದ್ಬಿಟ್ರೆ ಸಾಕು, ಎಲ್ಲ ಒಂದು ಸುತ್ತ ಕುತ್ಕೊಂಡಿರ್ತಾರೆ. ಅದು ಮ್ಯಾಗಿನ ಮಧ್ಯಾಹ್ನ ತಿಂದ್ರೆ ಒಂಥರ ಇರಲ್ಲ, ಅದೇ ಗಟ್ಟಿ ಆಗಲ್ಲ ಒಂದ್ ಮ್ಯಾಗಿ. ಇವಾಗ ನಾವು ತಗೊಂಡೋದ್ರೆ, ಮನೇಲಿ ಮಾಡಿ ತಗೊಂಡೋದ್ರೆ ಟಿಫನ್ ಶೇಪ್ ತಾನೇ ಆಗ್ಬಿಡುತ್ತೆ ಮ್ಯಾಗಿ. ಒಂದು ನೀರ್ ಹಿಂಗೆ ಇರುತ್ತೆ, ಹೆಂಗಿರುತ್ತೋ ಗೊತ್ತಿಲ್ಲ, ಹಿಂಗಿರುತ್ತೋ ಗೊತ್ತಾ ಟೇಸ್ಟು. ನೂಡಲ್ಸ್ ಅಲ್ಲಿ ಮಾಡ್ತಿದ್ರ, ಮ್ಯಾಗಿಯಲ್ಲಿ ಮಾಡ್ತಿದ್ರ ಗೊತ್ತಿಲ್ಲ ನಂಗೆ. ನೂಡಲ್ಸ್ ಅಲ್ಲಿ ಇರ್ಬೇಕು ಮೇ ಬಿ. ಬೇಕು, ಆದ್ರೆ ಹಿಂಗೆ ಇರ್ತೈತೆ ರೆಡ್ಗೆ. ನಾನು ಮಾಡ್ಕೊಡ್ತೀನಿ ಇರು ನಿಂಗೆ ನೂಡಲ್ಸ್ ಅಲ್ಲಿ. ನನ್ಗೆ ಫಸ್ಟ್ ಎಲ್ಲ ಅವಾಗೆಲ್ಲ ನೂಡಲ್ಸೇ ನಾನು ತಿಂತಾ ಇದ್ದಿದ್ದು. ಮಾಡು ನೀನು, ನಂಗೆ ನೋಡಿದ್ರೆ ಭಯ ಆಗ್ತೈತೆ. ಮಶ್ರೂಮ್ ಇದೆಯಾ? ಇಲ್ಲ, ಇದು ಏನೋ ಎಗ್ ಹಾಕ್ಬೇಕಂದಲ್ಲ, ಹಾಕಲ್ಲ? ಗೊತ್ತಿಲ್ಲ, ಹಾಕು ಪರವಾಗಿಲ್ಲ. ಇವಾಗ ಹೆಂಗೋ ಬೇಯ್ತೈತಲ್ಲ, ಮೇಲೆ ಹಾಕು. ನಿನ್ಗೊಂದು ಚೆನ್ನಾಯ್ತಾ? ಸ್ಪೈಸಿನ ಮಸ್ತಾಗಿದೆ. ಖಾರ ಜಾಸ್ತಿ ಆಯ್ತಾ? ಖಾರ ಅಷ್ಟು ಫೀಲ್ ಆಗ್ತಿಲ್ಲ, ಆದ್ರೆ ಇದೆ. ಟೇಸ್ಟ್ ಚೆನ್ನಾಗಿತ್ತಾ? ರುಚಿ ಬರ್ತಾ ಇದೆ. 10ಗೆ ಎಷ್ಟು? ತಿನ್ಬಿಟ್ಟು ಹೇಳ್ತೀನಿ. ಇವಾಗ ನಾನು ಕುದಿದ್ ಬೇರೆ ಸೂಪ್, ಅದು ಇದಕ್ಕೂ ಹಿಡಿಬೇಕು ನೋಡು. ಹಿಂಗೆ ಎತ್ತಿದ್ರೆ ಇದ್ರಲ್ಲಿ ಏನು ಇಲ್ಲ, ಅದು ಹಿಡಿಬೇಕು. ಸರಿ, ಎಗ್ ಹಾಕು.
ಈಗ ತಗೊಬಂದು ಹಾಕು. ಎಷ್ಟು 2 ಹಾಕ್ಲಾ ಎಗ್? ಹ್ಮ್. ಆಲ್ಮೋಸ್ಟ್ ರೆಡಿ ಇದೆ. ಸ್ವಲ್ಪ ಸೂಪಿ ಆಗೋದು. ಇದ್ರ ಜೊತೆಗೆ ನೋಡಿ, ಇದು ಬೇರೆ ವೈಟ್ ಮತ್ತೆ ಇರುತ್ತೆ. ಜಾಸ್ತಿ ನೀರ್ ಹಾಕಿದ್ಯಾ? ಇಲ್ಲ, ಕರೆಕ್ಟಾಗಿ ಹಾಕಿದೀನಿ. ಇನ್ನು ಸ್ವಲ್ಪ ಕುದಿದ್ಬಿಟ್ಟು ಅದ್ರ ಜೊತೆ ಮ್ಯಾಚ್ ಆಗ್ಲಿ ಅಂತ ಬಿಟ್ಟಿದೀನಿ. ಲಾಸ್ಟ್ಗೆ ಲಾಸ್ಟ್ಗೆಲ್ಲ ಸ್ವಲ್ಪ ಬಾಯ್ಲ್ ಆಗ್ಬೇಕಲ್ಲ? ಬಾಯ್ಲ್ ಆಗ ಬಿಸಿಯಲ್ಲಿ ಆಗುತ್ತೆ. ಲಾಸ್ಟ್ಗೆ ಇನ್ನೊಂದು, ಇದು ಆಕ್ಚುಲಿ 5 ಮಿನಿಟ್ಸ್ ಇಲ್ಲ, ತುಂಬಾ ಜಾಸ್ತಿ ತಗೋತು. ನಮ್ಗೆ ನಾನ್ ವೆಜ್ಗೋಸ್ಕರ ಎಗ್. ಯಾಕೆ ಅದ್ರಲ್ಲಿ ಮೆನ್ಷನ್ ಮಾಡಿದಾರೆ ತಾನೆ ಎಗ್ಗು ಚಿಕನ್ ಏನ್ ಬೇಕಾ ಹಾಕೋಬಹುದು ಅಂತ ಹೇಳಿದಾರೆ. ನಾನು ಹೇಳ್ತಿರೋದು ನಮ್ಗೆ ಸ್ವಲ್ಪ ಇರ್ಲಿ ಅಂತ ನಾನ್ ವೆಜ್ಗೋಸ್ಕರ ಇದು ಹಾಕೋತಾ ಇದ್ರೆ. ನೀವು ಟ್ರೈ ಮಾಡಂಗಿದ್ರೆ ನೀವು ವೆಜ್ಜಿಸ್ ಆಗಿದ್ರೆ ಮಶ್ರೂಮು, ಸ್ವೀಟ್ ಕಾರ್ನು, ಪನ್ನೀರು ಇಂಥದ್ದೆಲ್ಲ ಹಾಕ್ಕೊಂಡು ಟ್ರೈ ಮಾಡಿ. ನನಗೆ ಸೂಪ್ ಮಾತ್ರ ಇಷ್ಟ ಆಯಿತು, ಟೇಸ್ಟ್ ಚೆನ್ನಾಗಿದೆ. ಮೊಟ್ಟೆ ಹೊಡಿಬೇಕಾದ್ರೆ ನೋಡ್ಕೊಂಡು ನೋಡಿರಿ. ಓಕೆ, ಪೀಸಸ್ ಬೀಳದಿರಂಗೆ. ಕೆಲವರು ಕ್ಲೀನಾಗಿ ಹೊಡಿತಾರೆ, ಒಂದೇ ಒಟ್ಟಿಗೆ 2 ಪೀಸು. ನಮ್ಮ ಮೊಟ್ಟೆ 2 ಪೀಸ್ ಆಗ್ತಾಯಿಲ್ಲ, ಚಿತ್ರ ಪೀಸ್ ಆಗ್ತೈತೆ. ನೀನು 2 ಕಡೆ, ಆ ಕಡೆ ಒಂದು ಈ ಕಡೆ ಒಂದು ಹಾಕ್ಬೇಕಿತ್ತು. ಸೆಂಟ್ರಿಗೆ ಹಾಕೊಂಡಿದ್ದೀನಿ. ಗಾಯ್ಸ್, ಮ್ಯಾಗಿ ರೆಡಿ ಆಗೈತೆ. ಅವ್ನು ಲಾಸ್ಟಿಗೆ ಫುಲ್ಲು ಮಿಕ್ಸ್ ಮಾಡಿಬಿಟ್ಟ, ಅಂದರೆ ಇನ್ನೂ ಬಾಯ್ಲ್ ಆಗಿಲ್ಲ ಅಂತ. ಯಾಕಂದರೆ ನೀವು ಇನ್ನೂ ಸ್ವಲ್ಪ ಆದರೆ ಇನ್ನು ಸ್ವಲ್ಪ ಬೇಗ ತೆಗೀರಿ ಆಯಿತಾ, ಸ್ವಲ್ಪ ಬೇಗ ತೆಗಿ. ಮ್ಯಾಗಿ ಮಸಾಲ ಮಾತ್ರ ಸೂಪರಾಗಿದೆ. ನೀವು ಟ್ರೈ ಮಾಡಿ. ನಿಮ್ಗೇನಾದರೂ ಯಾವಾಗಾದರೂ ಮ್ಯಾಗಿ ತಿನ್ನಿಸ್ಬೇಕಂದ್ರೆ, ಅದೇ ತಿನ್ನಬೇಕು ಅಂದರೆ, ಆದರೆ ಯಾವಾಗಾದರೂ 1 ಟೈಮ್ ತಿನ್ನಿ. ಯಾವಾಗೂ ಮ್ಯಾಗಿನೇ ತಿನ್ನಬಾರ್ದು, ಹೆಲ್ತ್ಗೆ ಒಳ್ಳೆಯದಲ್ಲ. ಬಟ್ ಯಾವಾಗಾದರೂ ನಿಮಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸ್ದಾಗ ಥರ ತಿನ್ನಿ. ನಿಜವಾಗ್ಲೂ ಚೆನ್ನಾಗಿದೆ. ಏನಿದ್ರ ಹೆಸರು? ರಾಮನ್ನ, ಕೊರಿಯನ್ ರಾಮನ್ ಅಂತ ಇದೆ ಮ್ಯಾಗಿ. ಅದನ್ನ ಟ್ರೈ ಮಾಡಿ. ಈಗ ಅವನು ಬಂದು ತಿಂತಾನೆ. ನಮ್ಗೆ ಆಲ್ರೆಡಿ ಅವಾಗಲೇ ಮಸಾಲ ಇಷ್ಟ ಆಯಿತು, ಈಗ ತಿಂತಾ ಇದ್ದೀರಿ. ಚೆನ್ನಾಗಿದೆ ನಿಜವಾಗ್ಲೂ, ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಅದೇ ಇದು ಮ್ಯಾಗಿ ಸ್ವಲ್ಪ ದಪ್ಪ ಬರುತ್ತೆ, ಆದರೂ ಟೇಸ್ಟ್ ತುಂಬಾ ಚೆನ್ನಾಗಿದೆ. ನೀವು ಸೂಪ್ ಇರೋವಾಗೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಆಯಿತಾ. ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಸ್ವಲ್ಪ ಸ್ಪೈಸಿ ಇದೆ, ಸ್ವಲ್ಪ ಇದೆ, ಜಾಸ್ತಿ ಇಲ್ಲ, ಸ್ವಲ್ಪ ಇದೆ. ಬಟ್ ನೆಕ್ಸ್ಟು ಒಬ್ಬರು ಕಮೆಂಟಲ್ಲಿ ಕೇಳಿದ್ರು ಸ್ಪೈಸಿ ನೂಡಲ್ಸ್ ಟ್ರೈ ಮಾಡಿ ಅಂತ. ಅದು ಇದೆ, ತಂದಿದ್ದೀರಿ. ನೆಕ್ಸ್ಟ್ ಸ್ಪೈಸಿ ನೂಡಲ್ಸನ್ನು ಒಂದು ದಿನ ಟ್ರೈ ಮಾಡ್ತೀರಿ ಆಯಿತಾ. ನಿಜ ಚೆನ್ನಾಗಿದೆ. ನಾರ್ಮಲ್ ಮ್ಯಾಗಿ ಕಂಪೇರ್ ಮಾಡಿದ್ರೆ ಇದು ಇಷ್ಟ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಇದು ಕೊರಿಯನ್ ರಾಮನ್ ರೆಸ್ಟೋರೆಂಟಲ್ಲಿ ಸಿಗೋ ಥರ ಇದೆಯಲ್ಲ ಗೊತ್ತಿಲ್ಲ. ಆದರೆ ಅಲ್ಲಿ 300-400 ರೂಪಾಯಿ ಕೊಟ್ಟು ಕೊರಿಯನ್ ರಾಮನ್ ತಿಂತ ಈ ಥರ 60 ರೂಪಾಯಿ ಆಫರಲ್ಲಿ 40 ರೂಪಾಯಿ ಮನೇಲಿ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ನೀವೊಂದು 100 ಗ್ರಾಮ್ ಚಿಕನ್ ಇಲ್ಲ 200 ಗ್ರಾಮ್ ಚಿಕನ್ ತೊಗೊಂಬಂದ್ರೆ ಆರಾಮಾಗಿ ಇಬ್ಬರು ತಿನ್ಕೊಂಬೋದು. ಎಗ್ ಇಲ್ಲ ಚಿಕನ್ ಮಿಕ್ಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್. ಟ್ರೈ ಮಾಡಿಬಿಟ್ಟು ಹೇಳಿ ಗೈಸ್. ಓಕೆ, ನಾವು ಎಗ್ ಹಾಕಿದ್ರಿ ಈ ಥರ, ನೀವು ಯಾವ ಥರ ಬೇಕಾದ್ರೆ ಹಾಕೊಳ್ಳಿ. ಎಗ್ಗು ಸ್ಲೈಸ್ ಮಾಡ್ಕೊಂಡು ಏನು ಮಾಡ್ಕೊಂಡು. ಓಕೆ ಗೈಸ್, ಈಗ ನಾವು ಬ್ಯಾಟಿಂಗ್ ಮಾಡ್ತೀರಿ. ತಿಂದಾದ್ಮೇಲೆ ಇನ್ನೊಂದ್ಸತಿ ಬೇಕಾದ್ರೆ ರಿವ್ಯೂ ಕೊಟ್ಟು ಸ್ಯಾಟಿಸ್ಫೈ ಆಯಿತು ಅಂತ ಹೇಳ್ತೀರಿ. ನನಗಂತೂ ಪಕ್ಕ ಸ್ಯಾಟಿಸ್ಫೈ ಆಗ್ತೈತೆ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಹೇಳ್ಬಿಡೋದು, ನನಗೆ ಬಿಸಿ ಆರೋಗುತ್ತೆ ಈಗ. ಓಕೆ ಗೈಸ್, ತಿನ್ನಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನ ನೀವು ಟ್ರೈ ಮಾಡಿ. ಡಿಮಾರ್ಟಲ್ಲಿ ಸಿಗುತ್ತೆ, ಬೇರೆ ಎಲ್ಲಾದರೂ ಸಿಗ್ಬೋದು. ನನಗೆ ಸಿಕ್ಕಿದ್ದು ಡಿಮಾರ್ಟಲ್ಲಿ, ಸೊ ನೀವು ಡಿಮಾರ್ಟ್ಗೆ ಹೋದ್ರೆ ಸಿಗುತ್ತೆ. ಮತ್ತೆ ಇದೇ ಥರ ಇನ್ನೊಂದು 2 ವಿಡಿಯೋ ಮಾಡ್ತೀನಿ, ಅವಾಗ ಸಿಗೋಣ ಮತ್ತೆ. ಓಕೆ, ಬಾಯ್.